सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಮೀನರಾಶಿ. ಮೀನರಾಶಿಯವರಿಗೆ ರಾಷ್ಟ್ರಾಧಿಪತಿ ಚತುರ್ಥದಲ್ಲಿದ್ದಾನೆ. ಇನ್ನೇನು ಪಂಚಮ ಭಾವಕ್ಕೆ ಹೋಗುವಂತಹ ಹಂತದಲ್ಲಿದ್ದಾನೆ. 1 ತಿಂಗಳಾದ್ರೆ ಜೂನ್ 1ನೇ ತಾರೀಕಿಗೆ ಗುರುಗ್ರಹ 5ನೇ ಮನೆ ಪಂಚಮ ಸ್ಥಾನ. ಪಂಚಮ ಅಂದ್ರೆ ಒಂದು ವಿದ್ಯೆ ಒಂದೇ ಅಲ್ಲ, ಕಲಿಕೆ, ಎಲ್ಲವನ್ನ ಕಲಿಸುವಂಥದ್ದು. ಜೀವನದಲ್ಲಿ ಅನೇಕ ರೀತಿಯ ಪಾಠಗಳನ್ನ ನಾವು ಕಲಿತಾ ಹೋಗ್ತೀವಿ. ಚಿಕ್ಕ ಮಕ್ಕಳಿಂದ ಕೂಡ ನಾವು ಎಷ್ಟೋ ವಿಚಾರಗಳನ್ನ ಕಲಿತೀವಿ ಅಲ್ವಾ. ಪಂಚಮಕ್ಕೆ ಹೋಗುವ ಗುರುವಿನಿಂದ ಸಾಕಷ್ಟು ನೀವು ತಿಳುವಳಿಕೆ ಪಾಠವನ್ನ ಕಲಿತೀರಾ. ಮೀನರಾಶಿಯವರ ಜೀವನದಲ್ಲಿ ಒಂದು ಮಹತ್ತರ ತಿರುವು ಈ ಜೂನ್ ನಂತರ ಕಾಣುತ್ತೆ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಅದರ ಸೂಚನೆಗಳು ಸಿಗತ್ತೆ. ಗುರು 5ನೇ ಮನೆಗೆ ಉಚ್ಚ ಕ್ಷೇತ್ರಕ್ಕೆ ಹೋದ ಅಂದ್ರೆ ನಿಮ್ಗೆ ಯಾರೋ ಒಬ್ರು ಗುರು ಸಿಗ್ತಾರೆ. ಆ ಗುರು ಯಾರು ಬೇಕಾದ್ರೂ ಆಗಿರ್ಬೋದು. ನಿಮ್ಮ ಬದುಕಿನಲ್ಲಿ ಸಕ್ಸಸ್ ಪಡೆಯೋದಕ್ಕೆ ನಿಮ್ಗೊಂದು ಮಾರ್ಗ ತೋರ್ಸೋ ಗುರು ಆಗಿರ್ಬಹುದು. ನೀವು ಆಧ್ಯಾತ್ಮ ಜೀವನದಲ್ಲಿ ಇದ್ದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮಾರ್ಗ ತೋರಿಸುವಂತಹ ಗುರು ಆಗಿರಬಹುದು. ಎಜುಕೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಎಜುಕೇಶನ್ ಅಲ್ಲಿ ಇಂಪ್ರೂವ್ ಆಗೋದಕ್ಕೆ ನಿಮಗೆ ಮಾರ್ಗವನ್ನ ತೋರಿಸುವಂತಹ ಗುರು. ಒಟ್ನಲ್ಲಿ ಒಬ್ರು ಶ್ರೇಷ್ಠ ಗುರು ನಿಮ್ಗೆ ಸಿಗ್ತಾರೆ, ಈ ತಿಂಗಳಲ್ಲಿ ಸಿಗ್ತಾರೆ. ಯಾಕಂದ್ರೆ ಗುರು ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ, ಅದು ಪಂಚಮದಲ್ಲಿ ಸ್ಥಿತನಾಗಿರ್ತಾನೆ. ಅಂದ್ರೆ ಇದು ಕಲಿಕೆಯ ಸಮಯ. ಸುಮ್ನೆ ಕಲಿಯಕ್ಕಾಗತ್ತಾ? ನಾವು ಕಲಿಬೇಕು ಅಂದ್ರೆ ಕಲಿಸೋರೊಬ್ರು ಇರ್ಬೇಕಲ್ವಾ. ಆ ಕಲಿಸುವವನೇ ಗುರು. ನಮ್ಮ ಜೀವನದಲ್ಲಿ ನಮಗೆ ಅರಿವನ್ನ ಉಂಟು ಮಾಡುವವನೇ ಗುರು. ಇದು ಬಹಳ ವಿಶೇಷ. ಈ ತಿಂಗಳಲ್ಲಿ ನೀವು ಗಮನಿಸಿ. 2ನೇ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ರಾಶಿ ಮೇಲೆ ಗುರುದೃಷ್ಟಿ ಇನ್ನೇನ್ ಬೀಳ್ತಾ ಇದೆ, ಶನಿ ಪ್ರಭಾವ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಈ ತಿಂಗಳಿಂದನೇ ಖರ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಖರ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಮೇನ್ ಆಗಿ ಓನ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಧನಸ್ಥಾನದಲ್ಲೇ ಧನಾಧಿಪತಿ ಮಂಗಳ ಗ್ರಹ. ಉಚ್ಚ ಕ್ಷೇತ್ರ ಅಲ್ದಿದ್ರು ಕೂಡ ಮೂಲ ತ್ರಿಕೋನ ಸ್ವಕ್ಷೇತ್ರ. ಮಂಗಳನು ನೋಡಿ, ಮಂಗಳನಿಗೆ 2 ಮನೆ ಇದೆ. ಒಂದು ವೃಶ್ಚಿಕ ರಾಶಿ, ಇನ್ನೊಂದು ಮೇಷರಾಶಿ. ಬಟ್ ಈ 2 ಮನೆಗಳಲ್ಲಿ ಅವನು ತುಂಬಾ ಶುಭ ಫಲ ಕೊಡೋದು ಮೇಷರಾಶಿಯಲ್ಲಿ. ಯಾಕಂದ್ರೆ ಸ್ವಲ್ಪ ಅಗ್ನಿತತ್ವ ಸ್ವಭಾವವನ್ನ ಹೊಂದಿರತಕ್ಕಂತಹ ಮಂಗಳ ಗ್ರಹ ಅಗ್ನಿತತ್ವ ರಾಶಿಯಲ್ಲಿ ಹೆಚ್ಚು ಶುಭ ಫಲ ಕೊಡ್ತಾನೆ. ಜೊತೆಗೆ ಅದು ಮೂಲ ತ್ರಿಕೋನವಾಗಿರುತ್ತೆ, ಅಲ್ಲಿ ಹೆಚ್ಚು ಶುಭ ಫಲ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನ ಮೀನರಾಶಿಯವರು ಈ ತಿಂಗಳಲ್ಲಿ ಕಾಣ್ತೀರಾ. ಓನ್ ಆಗಿ ಬಿಸ್ನೆಸ್ ಮಾಡೋದಲ್ಲದೆ ಇವಾಗ ಕೆಲವರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಾ. ನಿಮ್ಮ ಸ್ನೇಹಿತರು ಒಂದು 5-6 ಜನ ಎಲ್ಲರೂ ಸೇರಿ ಪಾರ್ಟ್ನರ್ ಆಗಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿರ್ತೀರಾ. ಬಂದಿದ್ದ ಹಣದಲ್ಲಿ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ತೀರಾ. ಈ ತರ ಬಿಸ್ನೆಸ್ ಅಲ್ಲಿ ಇರೋರಿಗೆ 14ನೇ ತಾರೀಕುವರೆಗೂ ಜಾಸ್ತಿ ಲಾಭ ಇದೆ. 14ನೇ ತಾರೀಕು ಮೇಲೆ ಲಾಭ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಯಾಕಂದ್ರೆ 14ನೇ ತಾರೀಕುವರೆಗೂ ಸಪ್ತಮಾಧಿಪತಿಯಾದಂತಹ ಬುಧ ಗ್ರಹ 2ನೇ ಮನೇಲಿ ಇರ್ತಾನೆ, ಧನಸ್ಥಾನದಲ್ಲಿ. 15ನೇ ತಾರೀಕಿಗೆ ಬುಧ 3ನೇ ಮನೆಗೆ ಹೊರಟೋಗ್ತಾನೆ. ಸ್ವಲ್ಪ ಬಲ ಇಲ್ಲ. ತೃತೀಯ ಭಾವ ಅಂದ್ರೆ ಅಷ್ಟೇನು ಶುಭ ಫಲ ಕೊಡಲ್ಲ. ಅದ್ರಲ್ಲೂ ಈ ತೃತೀಯ ಭಾವದಲ್ಲಿ ಶುಭ ಗ್ರಹಗಳಂತೂ ಇರ್ಲೇಬಾರ್ದು. ಅವ್ರು ಏನು ಫಲ ಕೊಡಲ್ಲ, ತಟಸ್ಥ ಅಂತ ಹೇಳ್ತಾರೆ. ಸುಮ್ಮನೆ ಇರ್ತಾರೆ. ಶುಭನೂ ಅಲ್ಲ ಅಶುಭನೂ ಅಲ್ಲ, ತಟಸ್ಥ. ಈ 3ನೇ ಮನೆಗೆ ಸೂರ್ಯನು ಹೊರಟೋಗ್ತಾನೆ. ಹಾಗಾಗಿ ಸ್ವಲ್ಪ 15ನೇ ತಾರೀಕು ಮೇಲೆ ಒಂಚೂರು ಲಾಭ ಕಮ್ಮಿ ಆಗುತ್ತೆ. ಆದ್ರೆ ಹಣಕಾಸಿನ ಮುಗ್ಗಟ್ಟು ಕಂಡು ಬರೋದಿಲ್ಲ. ಯಾಕಂದ್ರೆ ಧನಸ್ಥಾನವು ಬಹಳ ಪ್ರಬಲವಾಗಿದೆ. ಮಾತಿನ ಮೂಲಕ ಕೆಲವು ಕೆಲಸಗಳು ಸಕ್ಸಸ್ ಆಗುತ್ತೆ. ಏನೇ ಒಂದು ಮಾತಾಡ್ಬೇಕಿದ್ರೆ ನೋಡಿ, ವಾಕ್ಸ್ಥಾನದಲ್ಲಿ ಕುಜ ಇದ್ರೆ ಮಾತಿನ ವಿಷಯದಲ್ಲಿ ಬಹಳ ಸಮಸ್ಯೆ ಅಂತ ಹೇಳ್ತಾರೆ. ಆದ್ರೆ ಅವನ ಮನೇಲಿ ಅವನ್ ಇರೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಮಾತಿನ ಶೈಲಿಯಲ್ಲಿ ಒಂದಿಷ್ಟು ಬದಲಾವಣೆ ಏನಿದೆಯೋ ಅದನ್ನ ನೇರವಾಗಿ ಮಾತಾಡ್ತೀರಾ. ಆದ್ರೆ 14ನೇ ತಾರೀಕುವರೆಗೂ ಏನು ಮಾತಾಡಕ್ ಹೋಗ್ಬಿಡಿ. 14ನೇ ತಾರೀಕು ಮೇಲೆ ಅಂದ್ರೆ ಸೂರ್ಯ ಮುಂದಿನ ಮನೆಗೆ ಹೋದ್ಮೇಲೆ ಯಾವುದೇ ಮಾತುಕತೆಗಳಿದ್ರು ಕೂಡ, ಅಂದ್ರೆ ಏನೋ ಒಂದು ಸಮಸ್ಯೆ ಆಗಿದೆ, ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿದೆ, ಬಗೆಹರಿಸ್ಕೊಳ್ಬೇಕು, ಕೂತ್ಕೊಂಡು ಮಾತಾಡ್ಬೇಕು, ಒಪ್ಪಂದಗಳನ್ನ ಮಾಡ್ಕೋಬೇಕು,
ಸಂಬಂಧಗಳ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿದ್ರೆ ಅದನ್ನ ಸರಿ ಮಾಡ್ಕೋಬೇಕು. ಪ್ರೀತಿ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮಾತಾಡ್ಬೇಕು. ಈ ತರದ್ ಏನೇ ಮಾತುಕತೆಗಳಿದ್ರು ಕೂಡ ಈ ತಿಂಗಳು 15ನೇ ತಾರೀಕು ನಂತರ ನೀವು ಮಾತಾಡ್ಬೋದು. ನಿಮ್ಮ ಮಾತಿನಿಂದ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ತೃತೀಯ ಭಾವಾಧಿಪತಿಯಾದಂತಹ ಶುಕ್ರ ಗ್ರಹ ತೃತೀಯ ಭಾವದಲ್ಲೇ ಸ್ಥಿತನಾಗಿರ್ತಾನೆ. 15ನೇ ತಾರೀಕಿಗೆ ಚತುರ್ಥ ಭಾವಕ್ಕೆ ಹೋಗ್ತಾನೆ. ಹಾಗಾಗಿ ಶುಕ್ರನು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಮಿತ್ರರಿಂದ ನಿಮ್ಗೆ ತುಂಬಾ ಸಹಕಾರ ಆಗ್ತಾ ಇರತ್ತೆ, ತುಂಬಾ ಸಹಾಯ ಆಗ್ತಾ ಇರತ್ತೆ. ಹಾಗೆ ನಿಮ್ಮ ಮಿತ್ರರು ನಿಮ್ಗೆ ನಿಮ್ಮ ಕೆಲಸಕ್ಕೆ ಉತ್ತಮವಾದಂತಹ ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತಾರೆ. ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಮಿತ್ರರಾಗಿರ್ಬೋದು, ಇವರಿಂದ ಬಹಳಷ್ಟು ಅನುಕೂಲಗಳಾಗ್ತಾ ಇರುತ್ತೆ. ತೃತೀಯ ಭಾವದ ಶುಕ್ರನಿಂದಾಗಿ ನಿಮ್ಮ ಮಿತ್ರರನ್ನ, ಆತ್ಮೀಯ ಮಿತ್ರರನ್ನ ಭೇಟಿ ಮಾಡುವಂತಹ ಪ್ರಸಂಗಗಳು ಕೂಡ ಈ ಒಂದು ತಿಂಗಳಲ್ಲಿ ಬರುತ್ತೆ, ಸಂದರ್ಭಗಳು ಬರುತ್ತೆ ಆ ರೀತಿ. ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮದಲ್ಲಿ ಯಾವ ಗ್ರಹನೂ ಇಲ್ಲ, ಆದ್ರೂ ಕೂಡ ಇನ್ನೇನ್ ಪಂಚಮಕ್ಕೆ ಗುರು ಹೋಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ತಿಂಗಳಿಂದ ತುಂಬಾ ಶುಭ ಆಗೋದಕ್ಕೆ ಶುರು ಆಗುತ್ತೆ. ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಒಂದಿಷ್ಟು ಅನುಕೂಲಗಳು ಸಿಗತ್ತೆ, ಅವಕಾಶಗಳು ಸಿಗತ್ತೆ. ಹಾಗಾಗಿ ಚೆನ್ನಾಗಿದೆ. ಇನ್ನು ದಶಮಾಧಿಪತಿ ಗುರು ಗ್ರಹ 4ನೇ ಮನೆಯಲ್ಲಿದ್ದಾನೆ. ಬರೀ ವೃತ್ತಿಯಷ್ಟೇ ಅಲ್ಲದೆ ಎಲ್ಲಾ ತರಹ ಕೆಲಸಗಳು, ನಿಮ್ಮದು ಜವಾಬ್ದಾರಿಗಳು ಏನಿರುತ್ತೆ ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿಯಾದ ಗುರುವು ತನ್ನ ಮನೆಯಾದ ಧನಸ್ಸು ರಾಶಿಯನ್ನ, ಕರ್ಮಸ್ಥಾನವನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗತ್ತೆ. ತುಂಬಾ ಕಷ್ಟದ ಸಂದರ್ಭದಲ್ಲಿರ್ತಕ್ಕಂತಹ ಮೀನರಾಶಿಯವರು ನಿಮ್ಮ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಅವಕಾಶಗಳು ಸಿಗುತ್ತೆ. ಸಾಲದ ಬಾಧೆಯಿಂದ ಬಳಲ್ತಾ ಇರುವಂತಹ ಮೀನರಾಶಿಯವರು ಸಾಲದ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ತೀರಾ. ಅಂದ್ರೆ ಒಂಥರ ಹೇಗೆ ಅಂದ್ರೆ ಒಂಥರ ರಿಲೀಫ್ ಸಿಗುತ್ತೆ ನಿಮ್ಗೆ ಪ್ರತಿಯೊಂದು ವಿಚಾರದಲ್ಲೂ. ಎಲ್ಲದಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲಿ ತುಂಬಾ ಅನುಕೂಲಗಳಾಗತ್ತೆ. ಆದ್ರೆ ಈ 14ನೇ ತಾರೀಕುವರೆಗೂ ಕೆಲವು ಸಮಸ್ಯೆಗಳಾಗತ್ತೆ. ಎಲ್ಲಾರ್ಗೂ ಅಲ್ಲ, ಕೆಲವ್ರಿಗೆ. ಯಾರಿಗೆ ಅಂದ್ರೆ ಈಗ ಆಲ್ರೆಡಿ ವೈವಾಹಿಕ ಜೀವನದಲ್ಲಿ ಜಗಳ ಆಗ್ತಾ ಇದೆ, ಮನಸ್ತಾಪಗಳಾಗ್ತಾ ಇದೆ, ಡೈವೋರ್ಸ್ ವರ್ಗೂ ಹೋಗಿದೆ, ಈ ತರ ಸಮಸ್ಯೆ ಇರುತ್ತಲ್ವಾ, ಅವರಿಗೆ 15ನೇ ತಾರೀಕು ಒಳಗಡೆನೆ ನಿಮ್ಮ ಸಂಬಂಧದಲ್ಲಿ ಇನ್ನಷ್ಟು ಬಿರುಕು ಉಂಟಾಗೋದಕ್ಕೆ ಶುರುವಾಗುತ್ತೆ. ಕಂಪ್ಲೀಟ್ ಬಿಟ್ಟು ಬಿಡುವಂತಹ ತೀರ್ಮಾನ ಮಾಡುವಂಥದ್ದು. ಮಾತಿಂದ ತುಂಬಾ ತೊಂದರೆಗಳಾಗತ್ತೆ. ನಿಮ್ಮ ಸಂಗಾತಿಯ ಮಾತುಗಳು, ನಿಮ್ಮ ಮಾತುಗಳು ತುಂಬಾ ಅತಿರೇಕಕ್ಕೆ ಹೋಗಿ ದೊಡ್ಡ ಮಟ್ಟದ ಜಗಳ ಆಗಿ ಸಪರೇಟ್ ಆಗುವಂತಹ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಾನು ನಿಮ್ಗೆ ಏನ್ ಸಲಹೆ ಕೊಡ್ತೀನಿ ಅಂದ್ರೆ, ಅಟ್ಲೀಸ್ಟ್ ಈ ಮೇ ತಿಂಗಳು ಕಳೆಯುವವರೆಗೂ ಯಾವುದೇ ನಿರ್ಧಾರಗಳನ್ನ ತಗೊಳ್ಳದೆ ಇರೋ ಹಾಗೆ ನೋಡ್ಕೊಳ್ಳಿ. ಅಂದ್ರೆ ನೀವು ಯಾವ್ದು ನಿರ್ಧಾರ ತಗೋಬೇಡಿ. ಮತ್ತೆ ಮೇ ತಿಂಗಳಲ್ಲಿ 14ನೇ ತಾರೀಕು ಕಳೆಯುವವರೆಗೂ ನೀವು ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ಒಳ್ಳೇದು. ಸಂಬಂಧಗಳು ಅಂತ ಬಂದಾಗ, ನಿಮ್ಮ ಕುಟುಂಬದ ವಿಚಾರ ಅಂತ ಬಂದಾಗ ನೀವು ಸೈಲೆಂಟ್ ಆಗಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲಿ 2ನೇ ಮನೇಲಿ ಕುಜ ಮತ್ತು ಮಂಗಳ, ಕುಜ ಮತ್ತು ರವಿ, ಹಾಗೆ ಬುಧ ಇಲ್ಲಿ ಬಾಧಕಾಧಿಪತಿ ಕೂಡ ಆಗ್ತಾನೆ. ಮಾತು ಜಾಸ್ತಿ ಆಗ್ಬಿಡುತ್ತೆ, ಅಥವಾ ಮಾತಿನ ದಾಟಿ ನೀವು ಮಾತಾಡುವಂತಹ ರೀತಿ ತುಂಬಾ ಒಂಥರ ಹೇಗೆ ಅಂದ್ರೆ ಆರ್ಡರ್ ಮಾಡ್ದಂಗಿರುತ್ತೆ. ಇಲ್ಲಿ ರವಿ ಹಾಗೆ ಮಾತಾಡ್ಸೋದು, ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸ್ವಭಾವದಲ್ಲಿ ಇರಲ್ಲ ಅದು. ಮಾತು ಒಂಥರ ಏನೋ ಆರ್ಡರ್ ಮಾಡ್ತಾ ಇರೋ ತರ. ಈ ರಾಜರು ಹೇಗೆ ಅಧಿಕಾರದಿಂದ ಮಾತಾಡ್ತಾರಲ್ವಾ, ಆ ತರದ ಆ ರೀತಿ ಬಂದ್ಬಿಡುತ್ತೆ ಮಾತು. ನೀವು ಇಂಟೆನ್ಷನಲಿ ಆ ತರ ಮಾತಾಡಲ್ಲ, ಬಟ್ ನಿಮ್ ಮಾತು ಹಾಗೆ ಬರುತ್ತೆ. ಅಥವಾ ಕೇಳಿಸ್ಕೊಳ್ತಾ ಇರೋರ್ಗೆ ನಿಮ್ಮ ಮಾತು ಒಂಥರ ಆರ್ಡರ್ ಮಾಡ್ದಂಗಿರುತ್ತೆ. ಈ ಕೆಲವರೆಲ್ಲ ಮೆಸೇಜ್ ಅಲ್ಲಿ ಆನ್ಸರ್ ಮಾಡ್ತಾರೆ, ಮೆಸೇಜ್ ಅಲ್ಲಿ ಭಾವನೆಗಳು ಕಾಣಲ್ಲ, ಆರ್ಡರ್ ಮಾಡ್ದಂಗಿರುತ್ತೆ. ಹಾಗಾಗಿ 14ನೇ ತಾರೀಕುವರೆಗೂ ನೀವು ಏನ್ ಹೇಳ್ಬೇಕು ಅಂದ್ರೆ ಅದನ್ನ ಏನು ಎಕ್ಸ್ಪ್ರೆಸ್ ಮಾಡಕ್ ಹೋಗ್ಬೇಡಿ. 14ನೇ ತಾರೀಕು ಮೇಲೆ ಮಾತಾಡಿ, ಓಕೆ ಪರವಾಗಿಲ್ಲ, ಏನಿದೆಯೋ ಅದನ್ನ ನೇರವಾಗಿ ಮಾತಾಡಿ. ಕುಜ ನಿಮ್ಗೆ ಅಷ್ಟೇನು ತೊಂದರೆ ಕೊಡೋದಿಲ್ಲ. ಇದೊಂದು ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಮೀನರಾಶಿಯವರಿಗೆ. ಅದು ಬಿಟ್ರೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ, ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ, ಮತ್ತು ಉದ್ಯೋಗ, ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ತುಂಬಾ ಚೆನ್ನಾಗಿದೆ, ಪ್ರೈವೇಟ್ ಉದ್ಯೋಗದಲ್ಲಿರೋರ್ಗೂ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ 2ಕ್ಕೂ 6ನೇ ಮನೆ ಅಧಿಪತಿ ಸೂರ್ಯನೇ 14ನೇ ತಾರೀಕುವರೆಗೂ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ. ಆದ್ರೆ ಈ ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ 14ನೇ ತಾರೀಕು ಒಳಗಡೆನೆ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಸೂರ್ಯ ತುಂಬಾ ಪ್ರಬಲನಾಗಿರ್ತಾನೆ ಅಲ್ಲಿವರೆಗೂ. ಯಾಕಂದ್ರೆ ತುಂಬಾ ಉಚ್ಚ ಕ್ಷೇತ್ರವಾದಂತಹ ಮೇಷದಲ್ಲಿ ಮೇಷರಾಶ್ಯಾಧಿಪತಿ ಜೊತೆನೆ ಇರ್ತಾನಲ್ವ. ಹಾಗಾಗಿ ಅಷ್ಟ್ರೊಳಗಡೆ ನಿಮ್ಗೆ ಈ ಒಂದು ಸ್ಯಾಲ್ರಿ ಜಾಸ್ತಿ ಆಗೋದು, ಈ ತರದ್ದೇನಾದ್ರೂ
ಅನುಕೂಲಗಳಾಗುವ ಸಾಧ್ಯತೆ ಇರುತ್ತೆ. ಅಷ್ಟರ ಮೇಲೆ ಸ್ವಲ್ಪ ಕಷ್ಟ. ಇನ್ನು ನೀವು ಮಾಡ್ಕೋಬೇಕಾಗಿರೋ ಪರಿಹಾರಗಳೇನಂದ್ರೆ, ತಪ್ಪದೆ ಈ ತಿಂಗಳು ಪ್ರತಿ ಗುರುವಾರ ಕಡಲೆಬೇಳೆ ಮತ್ತು ಅಕ್ಕಿ ದಾನ ಮಾಡಿ. ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿದಿನ ಕೇಳಿಸ್ಕೊಳ್ಳಿ, ಅಥವಾ ಹೇಳಕ್ ಬಂದ್ರೆ ಹೇಳ್ಕೋಬಹುದು. ಇದು ಈ 2 ಪರಿಹಾರ ಮಾಡೋದ್ರಿಂದ ಸ್ವಲ್ಪ ಆತರದಿಂದ ಕೆಲವು ನಿರ್ಧಾರ ತಗೊಳ್ಳೋದನ್ನ ತಪ್ಪಿಸಬಹುದು. ಬುಧ ಸ್ವಲ್ಪ ನಿಮ್ಮಲ್ಲಿ ವಿವೇಚನೆಯನ್ನ ಕೊಡ್ತಾನೆ, ತಾಳ್ಮೆಯನ್ನ ಕೊಡ್ತಾನೆ. ಹಾಗಾಗಿ ಇದು 2 ಪರಿಹಾರವನ್ನ ಮಾಡ್ಕೊಳ್ಳಿ. ಮತ್ತೆ ಶನಿಗೆ ಪರಿಹಾರ ಮಿಸ್ ಮಾಡ್ಲೇಬಾರ್ದು. ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಮಾಡ್ತಾ ಬನ್ನಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.